ನಾನು ಹಿರಣ್ಮಯಿಗೆ ಮಾಡಿದ ಮೋಸಕ್ಕೆ ಅಮ್ಮನವ್ರು ನನಗೆ ಸರಿಯಾದ ಶಿಕ್ಷೆ ಕೊಟ್ಟಿದ್ದಾರೆ. ನಾನೀಗ ಆತ್ಮವಾಗಿ ಅಲ್ದಾಡ್ತಾ ಇದ್ದೀನಿ. ಹೌದೇನೆ ಸೌಗಂಧಿ? ಈಗ ನನ್ನ ತಪ್ಪಿನ ಅರಿವಾಗಿದೆ ನನಗೆ. ನಾನು ಬದುಕಿದ್ದಾಗ ಹಿರಣ್ಮಯಿನ ಅರ್ಥ ಮಾಡ್ಕೊಂಡ್ಲೇ ಇಲ್ಲ. ಈಗ ಹಿರಣ್ಮಯಿ ಎಷ್ಟು ಒಳ್ಳೆಯವಳು ಅನ್ನೋದು ಗೊತ್ತಾಗಿದೆ. ಆದರೆ ಅವಳು ನನ್ನನ್ನೀಗ ಮರ್ತು ಬಿಟ್ಟಿದ್ದಾಳೆ. ನಿನ್ನನ್ನು ಮರೆಯೋಕ್ಕೆ ಹೇಗೆ ಸಾಧ್ಯ? ನನ್ನನ್ನು ಮಾತ್ರ ಅಲ್ಲ, ಅವಳು ತನ್ನನ್ನು ತಾನೇಗೆ ಮರ್ತು ಬಿಟ್ಟಿದ್ದಾಳೆ. ಅವಳಿಗೆ ತಾನು ಯಾರು, ತನ್ನ ಊರು ಯಾವುದು ಅಂತಾನೆ ಗೊತ್ತಿಲ್ಲ, ತನ್ನ ಅಪ್ಪ ಅಮ್ಮ ಯಾರು ಅಂತಾನೆ ಗೊತ್ತಿಲ್ಲ. ಇನ್ಯಾರನ್ನ ಅಮ್ಮ ಅಂದ್ಕೊಂಡು ಓಡಾಡ್ತಾ ಇದ್ದಾಳೆ. ನಾನು ಅವಳಿಗೆ ಹಳೆ ನೆನಪು ತರ್ಸೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಅವಳಿಗೆ ಏನೂ ನೆನಪಾಗ್ತಾ ಇಲ್ಲ. ಇಡೀ ಊರು ಹೇಳೋರು ಕೇಳೋರಿದ್ದೆ ಹಾಳಾಗಿ ಹೋಗ್ಬಿಟ್ಟಿದೆ ಕಣೆ. ನೀನು ಹೇಳ್ದಾಗೆ ಆ ಮಂತ್ರವಾದಿ ಕಡ್ಕಿ ತುಂಬ ಕೆಟ್ಟವನು. ಇಡೀ ಊರ್ ಜನರನ್ನ ಹೆದರಿಸ್ತಾ ಇದ್ದಾನೆ, ಬೆದರಿಸ್ತಾ ಇದ್ದಾನೆ. ಎಲ್ಲರೂ ಅವನು ಅಡಿಯಾಲಾಗಿದ್ದಾರೆ. ಅಷ್ಟೇ ಯಾಕೆ, ನಿನ್ನ ತಾತನೂ ಅವ್ನು ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಾ? ನನಗೆಲ್ಲ ಗೊತ್ತು ಕಣೆ. ಆ ಕಡ್ಕಿಗೆ ಈ ಊರಿಂದ ಓಡಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಹಿರಣ್ಮಯಿಗೆ ಹಳೆ ನೆನಪೆಲ್ಲ ಆಗ್ತಾ ಇಲ್ಲ. ಹಿರಣ್ಮಯಿಯಿಂದನೇ ಆ ಕಡ್ಕಿಗೆ ಮರಣ. ಹೌದಾ? ಆದರೆ ಅವನಿಗೆ ಮುಕ್ತಿ ಕೊಡವಳೆ ಮರೆತು ಕೂತಿದ್ದಾಳೆ. ಆ ಕಡ್ಕಿ ಅಟ್ಟಹಾಸನ ಯಾವಾಗ ಮುರಿಯೋದು? ಅದಕ್ಕೇನು ಮಾಡಬೇಕೀಗ? ಈಗ ನೀನೊಂದು ನನಗೆ ಸಹಾಯ ಮಾಡಬೇಕು. ಏನು ಸಹಾಯ ಮಾಡಬೇಕು ಅಂತ ಹೇಳು, ನಾನೇ ಮಾಡ್ತೀನಿ. ಏನಿಲ್ಲ, ಹಿರಣ್ಮಯಿಗೆ ಹಳೆ ನೆನಪು ಬರಬೇಕು ಅಂದರೆ ನೀನು ಸಹಾಯ ಮಾಡಬೇಕು. ಎಲ್ಲ ಗೆಳೆಯರು ಒಟ್ಟಿಗೆ ಬಂದರೆ ಹಿರಣ್ಮಯಿಗೆ ಹಳೆ ನೆನಪು ಬರುತ್ತೆ. ಆಯಿತು ಕಣೆ ಸೌಗಂಧಿ, ನಮ್ಮ ಹಿರಣ್ಮಯಿಗೆ ಹಳೆ ನೆನಪು ಬರುತ್ತೆ ಅಂದರೆ ಯಾಕಾಗಬಾರ್ದು? ಖಂಡಿತ ಸಹಾಯ ಮಾಡ್ತೀವಿ, ನೀನೇನು ಯೋಚನೆ ಮಾಡಬೇಡ. ಸರಿ ಆಯಿತು, ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಆದರೆ ಸೌಗಂಧಿ, ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣೆ. ಅಕ್ಕ, ಒಂದು ತೊಂದರೆ ಆಗ್ಬಿಟ್ಟದಕ್ಕ. ಏನು ಏನಾಯ್ತು? ಆ ರಶ್ಮಿ ಏನಾದ್ರು ಮತ್ತೆ ಕಿತಾಪತಿ ಮಾಡ್ತಿದ್ದಾಳಾ? ಹೂನಕ್ಕ, ನಮ್ಗೆ ಸಹಾಯ ಮಾಡ್ತಿದ್ರಲ್ಲ ಹಳೆ ರೌಡಿಗಳು, ಅವರೆಲ್ಲರನ್ನು ಅರೆಸ್ಟ್ ಮಾಡ್ಬಿಟ್ಟಿದಾರಕ್ಕ. ಹೌದಾ? ಅರೆಸ್ಟ್ ಮಾಡ್ಬಿಟ್ಲಾ? ನಮ್ಗಿವಾಗ ಯಾರೋ ಸಹಾಯ ಮಾಡ್ತಾರೆ? ನಮಗೆ ತೊಂದರೆ ಕೊಡಬೇಕು ಅಂತಾನೆ ಈ ರೀತಿ ಮಾಡ್ತಿದ್ದಾಳ ಅವಳು. ಹೌದಾ? ಅಕ್ಕ, ವಿಷಯ ಅಷ್ಟೇ ಆಗಿದ್ರೆ ನಾನು ಬರ್ತಾ ಇರಲಿಲ್ಲ. ಅವಳು ಇನ್ನು ಇಲ್ಲಿಗೂ ಕೂಡ ಬರ್ಬೋದಕ್ಕ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಇಲ್ಲಿಗೆ ಬರ್ಬೋದಕ್ಕ. ನೀವು ಬೇಗ ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಒಳ್ಳೇದಕ್ಕ. ಮೊದಲು ಜಾಗ ಖಾಲಿ ಮಾಡಿ. ಆಯ್ತು, ಅವಳಿಗೆ ನಾನು ಸಿಕ್ಕಿದ್ರೆ ತಾನೇ ಅವಳು ನನ್ನ ಹಿಡಿಯೋದು. ಅವಳು ಇಲ್ಲಿಗೆ ಬರೋಕ್ ಮುಂಚೆ ನಾನು ಇಲ್ಲಿಂದ ಓಡೋಗ್ತೀನಿ. ಬಂದ್ರೆ ಹೋಗೋಣ.
ಬೇಡ ರಶ್ಮಿ, ಬಿಟ್ಟು ಬಿಡು ನನ್ನ. ಇನ್ನೇನು ಮಾಡೋದಕ್ಕಾಗೋದಿಲ್ಲ ಸ್ವರ್ಣ. ನೀನು ತಪ್ಪಿಸ್ಕೊಳ್ಳೋಕ್ಕೆ ಬೇರೆ ಯಾವ ದಾರಿನೂ ಉಳಿದಿಲ್ಲ ನಿನಗೆ. ಸುಮ್ಮನೆ ತೊಂದರೆ ತಗೋಬೇಡ. ನಿನ್ನನ್ನು ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗಿ ವಿಚಾರಿಸ್ತೀನಿ. ನಡೆ. ಕೊನೆಗೂ ನೀನು ಸಾಧಿಸ್ಬಿಟ್ಟೆ ಅಲ್ವಾ ರಶ್ಮಿ? ನನ್ನನ್ನು ಹಿಡ್ದೇ ಬಿಟ್ಟೆ. ನೀನು ಪೊಲೀಸ್ ಬಟ್ಟೆ ಹಾಕಿದ್ದಕ್ಕೂ ಸಾರ್ಥಕ ಆಯಿತು ಬಿಡು. ಸುಮ್ಮನೆ ಬಾಯಿ ಮುಚ್ಕೊಂಡು ನಡೆ. ನಿನ್ನ ಶಬ್ಬಾಸ್ಗಿರಿ ಹೊಗಳಿಕೆ ಎಲ್ಲ ನನಗೆ ಬೇಕಾಗಿಲ್ಲ. ಕೋಪ ಮಾಡ್ಕೋಬೇಡ ರಶ್ಮಿ. ನೀನು ನನ್ನ ಹಿಡೀಲಿ ಅಂತಾನೆ ನಾನು ನಿನಗೆ ಪೊಲೀಸ್ ಬಟ್ಟೆ ಹಾಕು ಅಂತ ಹೇಳಿದ್ದು. ಈಗ ನನ್ನ ಹಿಡ್ಕೊಂಡು ಹೋಗಿ ಏನು ಮಾಡ್ತೀಯಾ? ಜೈಲು ನಿನಗೋಸ್ಕರ ಕಾಯ್ತಾ ಇದೆ. ಹೋಗಿ ನಿನ್ನ ಜೀವನ ಪೂರ್ತಿ ಅಲ್ಲೇ ಕೊಳಿ. ಇಲ್ಲ, ನನ್ನ ಮಾತು ಕೇಳು. ನಾನು ನಿನಗೊಂದು ಅವಕಾಶ ಕೊಡ್ತೀನಿ. ಏನು? ನಿನ್ನ ಮಗು ಹಿರಣ್ಮಯಿ ನಿನಗೆ ಬೇಕಾ ಬೇಡವಾ? ಖಂಡಿತ ಬೇಕು. ಯಾಕೆ ಹಾಗೆ ಕೇಳ್ತಿದ್ಯಾ? ನಿನ್ನ ಮಗುನ ನಾನೇ ಬಚ್ಚಿಟ್ಟಿರೋದು. ನನ್ನ ಮಗಳು ಎಲ್ಲಿಟ್ಟಿದ್ಯಾ ಹೇಳು ಸ್ವರ್ಣ. ಹೇಳಿದ್ರೆ ನನ್ಗೇನು ಕೊಡ್ತೀಯ? ಏನು ಕೊಡಬೇಕು ನಿನಗೆ? ಏನು ಬೇಡ. ನನ್ನ ಈ ಕ್ಷಣನೇ ಬಿಟ್ಟು ಬಿಡ್ತೀನಿ ಅಂದರೆ ನಿನ್ನ ಮಗಳು ಎಲ್ಲಿದ್ದಾಳೆ ಅಂತ ತೋರಿಸ್ತೀನಿ. ನನಗೂ ನಿನಗೂ ತಂಟೆನೇ ಬೇಡ. ನಿನಗೆ ನಿನ್ನ ಮಗಳು ಸಿಗ್ತಾಳೆ, ನನಗೆ ಬಿಡುಗಡೆ ಸಿಗುತ್ತೆ. ಏನಂತೀಯ? ಬಿಟ್ಬಿಡು ಪೊಲೀಸಮ್ಮ. ನನ್ನನ್ನು ಜೈಲಲ್ಲಿ ಕೂಡಾಕಿದ್ರೆ ನಿನ್ಗೇನು ಸಿಗುತ್ತೆ? ನಾನು ಒಳಗೆ ಹೋದ್ರೆ ಖಂಡಿತ ನಿನ್ನ ಮಗಳು ನಿನಗೆ ಸಿಗೋದಿಲ್ಲ. ಹೇಳು. ಆರಾಮಾಗಿ ನಿನ್ನ ಮಗಳ ಜೊತೆ ಮುಂದಿನ ಜೀವನ ಕಳಿತೀಯೋ ಇಲ್ಲ? ಏನ್ ಪೊಲೀಸಮ್ಮ, ಯಾಕೆ ಸುಮ್ಮನೆ ನಿಲ್ಕೊಂಡ್ಬಿಟ್ಟೆ? ನನ್ನ ಬಿಟ್ಬಿಡ್ತೀಯಾ? ಹೌದು, ನನಗೆ ನನ್ನ ಮಗಳೇ ಮುಖ್ಯ. ಅದಕ್ಕೆ ನಿನ್ನನ್ನು ಬಿಟ್ಟು ಕಳಿಸ್ತಾ ಇದ್ದೀನಿ. ತುಂಬಾ ಖುಷಿ ಆಯ್ತು ಪೊಲೀಸಮ್ಮ, ನೀನ್ ನನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ. ಸರಿ, ನನ್ನ ಮಗುನ ನನಗೆ ಯಾವಾಗ ತಂದೊಪ್ಪಿಸ್ತೀಯ? ಈಗಲೇ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಿನ್ನ ಮಗಳು ನಿನ್ನ ಕೈಯಲ್ಲಿರ್ತಾಳೆ. ನನ್ನ ನಂಬು. ಸರಿ, ಹಾಗಿದ್ರೆ ನೀನು ಹೊರಡ್ಬೋದು. ನಿನ್ನನ್ನು ನಂಬಿ ನಾನು ನಿನ್ನನ್ನು ಕಳಿಸ್ತಿದ್ದೀನಿ. ಶಬಾಷ್. ಏಯ್, ಬಂದ್ರ ಹೋಗೋಣ. ಸ್ವರ್ಣ, ಕ್ಷಮಿಸ್ಬಿಡು ಸ್ವರ್ಣ. ನನಗೆ ಬೇರೆ ದಾರಿ ಇರಲಿಲ್ಲ. ನೀನು ನನಗೆ ನನ್ನ ಮಗಳನ್ನ ಕೊಡೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ನಿನ್ನನ್ನು ಸಾಯಿಸಿರೋದು. ಪಾಪಿ ಚಿರಾಯು ಅನ್ನೋ ಹಾಗೆ ನಿನ್ನನ್ನು ಕೋರ್ಟಿಗೆ ಕರ್ಕೊಂಡು ಹೋಗಿ ನಿಲ್ಲಿಸಿದ್ರು ನೀನು ಆರಾಮಾಗಿ ಹೊರಗೆ ಬರ್ತಿದ್ದೆ. ಇಲ್ಲ ಅಂದರೆ ಆರಾಮಾಗಿ ಅಲ್ಲೇ ಇರ್ತಿದ್ದೆ. ಕಾನೂನನ್ನ ಕೈಗೆ ತಗೊಂಡು ನಿನಗೆ ಬೇಕಾದ ಹಾಗಿರೋದು ನಿನಗೆ ಅಭ್ಯಾಸ ಅಲ್ವಾ?
ಅದಕ್ಕೆ ನಿನ್ನನ್ನು ಸಾಯಿಸ್ಬಿಟ್ಟೆ ನಾನು. ನೀನೊಂದು ಕೆಟ್ಟ ಹುಳು. ನಿನ್ನನ್ನು ಹುಳಗಳು ತಿಂದು ನಿನ್ನ ಶವನೂ ಇಲ್ಲೇ ಕೊಳಿಬೇಕು. ಮಂಗಳಾರತಿ ಮಾಡ್ಬೋದಾ? ಅಯ್ಯೋ ಇದೇನ್ ಕಾಲ ಬಂತಪ್ಪ, ಕಲಿಗಾಲ. ತ್ರಿಪುರ ಸುಂದರಿ ಅಮ್ಮನವರ ಗರ್ಭಗುಡಿಗೆ ಬೀಗ ಹಾಕ್ಬಿಟ್ಟು ಇದ್ಯಾವನೋ ಅಯೋಗ್ಯ ಮಂತ್ರವಾದಿಗೆ ಪೂಜೆ ಮಾಡ್ಕೊಂಡು ನಿಂತಿದ್ದೀರಲ್ಲ. ಇದನ್ನೆಲ್ಲ ಹೇಳೋರು ಕೇಳೋರು ಯಾರು ಇಲ್ವಾ? ಹೇಯ್, ಏನಂತ ಇದೆಯಾ? ಏನಂದೆ ನೀನು? ಇನ್ನೇನಪ್ಪ ಹೇಳಬೇಕು, ನಾವೆಲ್ಲ ಪ್ರೀತಿಯಿಂದ ಅಮ್ಮನವರಿಗೆ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ವಿ. ಆದರೆ ಇವತ್ತು ಆ ಪಾಪಿ ಮಂತ್ರವಾದಿಗೆ ಅರ್ಚಕರು ಪೂಜೆ ಮಾಡ್ತಾ ಇದ್ದಾರೆ. ಏನ್ ಕಲಿಗಾಲ ಬಂತು ಅಂತ ಹೇಳ್ತಾ ಇದ್ನಪ್ಪ. ನಮ್ಮ ಊರುಗಳಿಗೆ ಏನೇನು ಬೈದ್ರೆ ನಾಳೆಗೆ ಸೀಳ್ಬಿಡ್ತೀವಿ. ತಗೋ, ಅನ್ಭವಿಸು. ಕಾಪಾಡಮ್ಮ. ಯಾರಯ್ಯ ನೀನು? ನಮ್ಮ ಅಮ್ಮನ್ಗೆ ಯಾಕೆ ಹೊಡಿತಾ ಇದೀಯಾ? ಅಲ್ಲ, ತುಂಬ ಚೆನ್ನಾಗಿದ್ಯಾ. ಏನು ನಿನ್ನ ಹೆಸರು? ಅವಳು ನಿಮ್ಮಮ್ಮನ? ಹೌದು, ಅವ್ರು ನಮ್ಮಮ್ಮನೇ. ಅವ್ರಿಗೆ ಯಾಕೆ ಹೊಡಿತಿದ್ದೆ ನೀನು? ನಾನು ಕೇಳಿದ್ಕೆ ಉತ್ತರ ಹೇಳು. ನಿನ್ನ ಹೆಸರೇನು? ನನ್ನ ಹೆಸರು ನಿಂಗೆ ಯಾಕೆ ಬೇಕು? ಅದನ್ನ ತಗೊಂಡು ನೀನೇನ್ ಮಾಡ್ತೀಯಾ? ಓ, ಹೇಳಲ್ವಾ? ಹೆಂಗ್ ಬಾಯ್ ಬಿಡ್ಸ್ಬೇಕು ನನಗೆ ಗೊತ್ತು. ಬಿಡೋ ನನ್ನ ಬಿಡೋ ನನ್ನ ಕಾಪಾಡ್ರಪ್ಪ, ಯಾರಾದ್ರೂ ಕಾಪಾಡ್ರಪ್ಪ. ದುಷ್ಟ ನನ್ನ ಮಗಳನ್ನ ಎತ್ಕೊಂಡು ಹೋಗ್ತಿದ್ದಾನೆ. ಕಾಪಾಡ್ರಪ್ಪ. ಏನ್ ಮಾಡ್ಲಿ?
ಕಂಗ್ರ್ಯಾಚುಲೇಷನ್ ರಶ್ಮಿ, ವೆಲ್ ಡನ್. ಥ್ಯಾಂಕ್ ಯು ಸರ್. ಅದ್ಭುತವಾದ ಕೆಲಸ ಮಾಡಿದ್ರಿ. 48 ಗಂಟೆನಲ್ಲಿ ಆ ಸ್ವರ್ಣ ನಡೀತೀನಿ ಅಂತ ಹೇಳಿ 2 ಗಂಟೆ ಬಾಕಿ ಇರುವಾಗಲೇ ಆ ಕೆಲಸ ಮಾಡಿ ಮುಗಿಸ್ಬಿಟ್ರಿ. ನಿಮ್ಮ ಮಠ, ನಿಮ್ಮ ಧೈರ್ಯ ದೊಡ್ಡದು. ನಮ್ಮ ಇಲಾಖೆ ನಿಮ್ಮನ್ನು ಅಭಿನಂದಿಸ್ತಾ ಇದೆ. ನಾನು ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ. ನನ್ನ ಮಾತು ನಾನು ಉಳಿಸ್ಕೊಂಡಿದ್ದೀನಿ ಸರ್. ಆದರೆ ಏನು ರಶ್ಮಿ? ನನ್ನ ಮಗಳನ್ನ ನಾನು ಕಂಡು ಹಿಡಿಯೋದಕ್ಕಾಗಲಿಲ್ಲ. ಸ್ವರ್ಣ ಮೂಲಕ ನಾನು ಅವಳನ್ನು ಕಂಡು ಹಿಡಿಬೋದಿತ್ತು. ಅದರಲ್ಲಿ ನನಗೆ ನನ್ನ ಮಗಳಿಗಿಂತ ಸ್ವರ್ಣನೇ ಹೆಚ್ಚಾದ್ಲು. ಅವಳನ್ನಲ್ಲಿ ಬಿಟ್ಟು ಕಳಿಸಿದ್ರೆ ಇನ್ಯಾವತ್ತೂ ಸ್ವರ್ಣ ನಮಗೆ ಸಿಗ್ತಿರ್ಲಿಲ್ಲ. ಅವಳ ಜೊತೆ ಈ ಹುಲಿ ಕುರಿ ಆಟ ನಡೀತಾನೆ ಇರ್ತಿತ್ತು ಅನ್ನಿಸ್ತು. ಅದಕ್ಕೆ ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದ ನನ್ನ ಮಗಳನ್ನು ನಿರ್ಲಕ್ಷ್ಯ ಮಾಡಿ ಆ ಸ್ವರ್ಣನ ಕಂಡು ಹಿಡಿದು ಸಾಯಿಸಿದೆ. ಆದರೆ ನನ್ನ ಮಗಳನ್ನ ಕಂಡು ಹಿಡಿಯೋದಕ್ಕಾಗಲಿಲ್ವಲ್ಲ ಅನ್ನೋ ಕೊರಗು ನನ್ನನ್ನು ಕಾಡ್ತಿದೆ. ನೀವು ಯೋಚನೆ ಮಾಡಿಬಿಡಿ ರಶ್ಮಿ, ನೀವು ದೊಡ್ಡ ಸಾಧನೆ ಮಾಡಿದ್ದೀರಾ. ನಿಮ್ಮ ಮಗಳ ಬಗ್ಗೆ ನಮ್ಮ ಇಲಾಖೆಗೆ ಜವಾಬ್ದಾರಿ ಇರಲ್ವಾ? ನಾವು ಸುಮ್ಮನೆ ಕೂತಿಲ್ಲ. ನಿಮ್ಮ ಮಗಳ ಫೋಟೋನ ಎಲ್ಲ ಕಡೆ ಕಳಿಸಿದ್ದೀವಿ. ಪೊಲೀಸ್ನವರು ಕಟ್ಟುನಿಟ್ಟಾಗಿ ಹುಡುಕ್ಲೇಬೇಕು ಅಂತ ಆದೇಶ ಹೊರಡಿಸಿದ್ದೀನಿ. ನಿಮ್ಮ ಮಗಳು ಸಿಕ್ಕೇ ಸಿಗ್ತಾಳೆ. ಎಲ್ಲ ಒಂದು ಕಡೆ ಸುರಕ್ಷಿತವಾಗಿ ಇದ್ದೇ ಇದ್ದಾಳೆ. ಅಷ್ಟಾದರೆ ಸಾಕು ಸರ್. ನಾನಿನ್ನು ಬರ್ತೀನಿ ಸರ್. ನನ್ನ ಮಗಳು ಹಿರಣ್ಮೈ ಬಗ್ಗೆ ಏನಾದ್ರು ಗೊತ್ತಾಯ್ತು ಅಂತ ಕೇಳಿ ಸರ್. ಕಳೆದೋಗಿ ತುಂಬ ದಿನ ಆಯಿತು. ಯಾವಾಗ ಹುಡ್ಕೊಡ್ತಾರೆ ಅಂತ ಕೇಳಿ. ಆದಷ್ಟು ಬೇಗ ಹುಡುಕಿಸ್ಕೊಡ್ತೀವಿ ಅಂತ ಹೇಳಿ. ಅದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ನಿಮ್ಮ ಮೇಡಮ್ ಹುಡ್ಕೊಡ್ತಾರೆ ಅಂತ ನಂಬಿಕೆ ಇದೆ. ಆದರೆ ಯಾವಾಗ ಹುಡ್ಕೊಡ್ತಾರೆ ಅಂತ ಕೇಳ್ತಿರೋದು. ಅಷ್ಟೇ ಅಲ್ಲ, ಮನೇಲಿ 3 ಜೀವಗಳು ಕಾಯ್ತಾವೆ. ಅವ್ರ ಅಪ್ಪ, ಅಮ್ಮ, ನಮ್ಮ ಅಜ್ಜಿ. 3 ಜೀವಗಳಷ್ಟೇನಾ? ಅದನ್ನು ನಾನೇ ಹೇಳಬೇಕಾ? ನೀವು ಪೊಲೀಸ್ ಅಲ್ವಾ? ಕಂಡಿಡೀರಿ. ಬನ್ನಿ. ಗುರುಗಳೇ, 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 ಏನ್ ಚಾಮುಂಡ? ಗುರುಗಳೇ,